ಸ್ನೇಹಿತರೆ, ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ರಾತ್ರಿಯ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ದಾರಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು ನಿನ್ನೆ ನೋಡ್ತಾ ಇದ್ದರೆ, ಆದರೂ ಸಹ ಕತ್ತಲಲ್ಲೇ ದಾರಿ ಎಲ್ಲ ತೋರಿಸ್ಬಿಟ್ಟು ಪಾಳ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಹೋರಿಗಳು ದೊಡ್ಡ ಮಟ್ಟದಲ್ಲಿ ಸೇರ್ತಾ ಇದ್ದಾವೆ. ಹಾಗೆ ಆದಷ್ಟು ಬೇಗ ಅಂದರೆ ಒಂದು 12 ಗಂಟೆ ಒಳಗೆ ಒಂದು ಸರಿ ಒಂದು ರೌಂಡ್ ಪಾಸ್ ಆದರೆ ಹೋರಿಗೂ ಸಹ ಒಂದು ರೀತಿಯಲ್ಲಿ ಟ್ರೆಸ್ ಆಗಲ್ಲ, ಬಿಸಿಲಿನ ಪ್ರಮಾಣದಲ್ಲಿ ಓಡಲಿಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದಾಗಿ ಆದಷ್ಟು ಬೇಗನೆ ಸ್ಥಳೀಯ ಹೋರಿಗಳು ಸಹ ಬೇಗ ಬರ್ತಾ ಇದ್ದಾವೆ. ಹಾಗೆ ಹೊರಗಿಂದ ಬರ್ತಕ್ಕಂಥ ಹೋರಿಗಳು ಸಹ ನೀವು ನೋಡ್ಬೋದು, ಯಾವ ರೀತಿಯಾಗಿ ಪಾಳ್ಯದಲ್ಲಿ ಹೋರಿಗಳು ನಿಂತದ್ದನ್ನು ಸಹ ಗಮನಿಸ್ಬೋದು. ದೊಡ್ಡ ಮಟ್ಟದ ಹೋರಿಗೆ ಸೇರಿದೆ. ಜನಗಳು ಸಹ ಹೋಗ್ತಾ ಇದೆ. ಅಂದರೆ ಇವತ್ತು ಯಾವಲ್ಲಿಯೂ ಸಹ ಒಂದು ನೀರು ಸಿಗೋದು ಸಹ ಕಷ್ಟ ಇದೆ. ಆ ಮಟ್ಟದಲ್ಲಿ ಆ ಒಂದು ಎಲ್ವಳ್ಳಿ ಹಬ್ಬಕ್ಕೆ ಜನ ಸೇರಿದೆ, ಬಹಳ ಜನ ಸೇರಿದೆ. ಆದಷ್ಟು ಸೇಫ್ಟಿಯಾಗಿ ಬರಬೇಕು. ನಿಮ್ಮ ವೆಹಿಕಲ್ಸ್ಗಳನ್ನಿದ್ದರೂ ಸಹ ಅಷ್ಟೇ ಒಂದು ಸೇಫ್ಟಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಲ್ಲೆಲ್ಲೋ ವೆಹಿಕಲ್ಸ್ಗಳನ್ನ ಇಟ್ಟು ಬರ್ತೀರಾ, ಆಮೇಲೆ ಹಬ್ಬ ಮುಗಿದ್ಮೇಲೆ ಎಲ್ಲಿ ಇಡೋದು ಏನಂತ ಗೊತ್ತಾಗಲ್ಲ. ಹಾಗೆ ನಿಲ್ಲಿಗೂ ಸಹ ಜಾಗ ಇಲ್ಲ. ಈಗ ಆಲ್ಮೋಸ್ಟ್ ಆಲ್ ಫುಲ್ ಆಗಿದೆ. ಬಟ್ ಜನಗಳನ್ನ ನೋಡ್ಕೊಂಡು ಬರೋದೇ ಆಗುತ್ತೆ ಅನ್ನಿಸುತ್ತೆ. ಇನ್ನೂ ಲೇಟಾಗಿ ಬರ್ತಾ ಹೋದಾಗೆ ಜನಗಳು ಫುಲ್ ಆಗಿದೆ, ಎಲ್ಲ ಕಡೆಯೂ ಸಹ ಫುಲ್ ಆಗಿದೆ. ಹಾಗೆ ಹೋರಿಗಳು ಸಹ ಕಿಕ್ಕಿರಿದು ಹೋರಿಗಳು ಸೇರಿದೆ ಅಂತಲೇ ಹೇಳ್ಬೋದು ಈ ಒಂದು ಹಬ್ಬದಲ್ಲಿ. ಆ ರೀತಿಯಲ್ಲಿ ಜನಗಳು ಸಹ ಎಲ್ಲಿಂದ ಬರ್ತಾ ಇದೆ ಅಂದರೆ ಆ ಮಟ್ಟದಲ್ಲಿ ವೆಹಿಕಲ್ಸ್ಗಳು, ನೀವು ಯಾವ ಕಡೆ ಸೊರಬ ಭಾಗದಿಂದ ಇರ್ಬೋದು, ಈ ಕಡೆ ಶಿಡ್ಲಘಟ್ಟದಿಂದ, ಈ ಕಡೆ ಶಿಕಾರಿಪುರದಿಂದ ಬರೋ ವೆಹಿಕಲ್ಸ್ಗಳು ನೋಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅಷ್ಟೊಂದು ಜನ ಸೇರ್ತಾ ಇದೆ. ಆದಷ್ಟು ಸೇಫ್ಟಿಯಿಂದ ಬನ್ನಿ. ಧನ್ಯವಾದಗಳು.